ಶುಚಿಯಾಗಿರುವಂತಹ ನಿಮ್ಮ ಗೃಹ, ನದಿ ದಡ, ಈ ಜಾಗದಲ್ಲಿ ಮಂತ್ರ ಪಠನೆಯ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಶತ್ರುಬಾಧೆಗಳು ಜಾಸ್ತಿ ಆಗ್ತಾ ಇದೆ, ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಅಂದಾಗ ಇದನ್ನ ಮಾಡೋದ್ರಿಂದ ಆ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು. ಶತಲಕ್ಷ ಕೋಟಿ ಯೋಗಿನಿ ಸಹಿತ ಸಂಹಾರ ಭೈರವ ಮಂಡಲಂ ಪ್ರತ್ಯಕ್ಷಂ ಬಂದ ಬಂದ ಸಪರಿವಾರಕಂ ಸರ್ವತೋ ಮಾಂ ರಕ್ಷ ರಕ್ಷಾ ದುರ್ಗೆ ಓಂ ಫುಟ್ ಸ್ವಾಹ. ಓಂ ಹಂ ರೀಂ 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 ಸರ್ವಬಾಧನ್ನಾಶಯ ನಾಶಯ ಮಾರಯ ಮಾರಯ ಉಚ್ಚಾಟಯ ಉಚ್ಚಾಟಯ ಮೋಹಯ ಮೋಹಯ ವಶಂ ಕುರು ಕುರು ಸರ್ವಾರ್ಥಕಸ್ಯ ಸಿದ್ಧಿರೂಪಂ ತ್ವಂ ವಿಕಾರಾಳ ಕಾಲಭಕ್ಷಣಂ ಮಹಾದೇವ ಸ್ವರೂಪಂ ತ್ವಂ ಸರ್ವಸಿದ್ಧಿರ್ಭವೇತ್. ಕಾಲಭೈರವನಿಗೆ ವಿಶೇಷವಾದಂತಹ ನಮಸ್ಕಾರವನ್ನು ತಿಳಿಸ್ತಾ ಪಂಚಬ್ರಹ್ಮನಿಗೆ ಒಂದು ಶಿರಸ್ಸನ್ನೇ ತೇಜಿಸಿದಂತಹ ವಿಶ್ವಸ್ವರೂಪನಾಗಿರುವಂತಹ ಕಾಲಭೈರವ. ಕಾಲಭೈರವ ಅಷ್ಟಮಿ ಜನಿತ, ಅಷ್ಟಮಿ ದಿನ ಜನಿಸಿರುವಂತಹ ವಿಶೇಷ ದೈವ ಸ್ವರೂಪ. ಅದಕ್ಕಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸಂಹಾರ ಭೈರವ ಪ್ರಯೋಗ. ಈ ಪ್ರಯೋಗದಿಂದ ಸಕಲ ವಿಧವಾದಂತಹ ವಾಮಚಾರ ದೋಷಗಳು ನಿವಾರಣೆ ಆಗ್ತದೆ, ದೃಷ್ಟಿ ಬಾಧೆಗಳು ನಿವಾರಣೆ ಆಗ್ತದೆ, ಶತ್ರು ಬಾಧೆಗಳು ನಿವಾರಣೆ ಆಗ್ತದೆ, ಎಲ್ಲ ರೀತಿಯ ಸರ್ವ ಸಂಕಷ್ಟಗಳು ನಿಮಗೆ ನಿವಾರಣೆ ಆಗ್ತದೆ. ಇನ್ನು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದ್ರೆ ಬೇಗ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೊಳ್ಳೆ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಈ ಕಾಲಭೈರವನಿಗೆ ವಿಶೇಷವಾಗಿ ಯಾವತ್ತು ಪೂಜೆ ಮಾಡಬೇಕು? ಅಷ್ಟಮಿ ದಿನ ಈ ಪ್ರಯೋಗವನ್ನ ಪ್ರಾರಂಭ ಮಾಡಬೇಕು. ಇದು ಬಹಳ ಮುಖ್ಯ. ಕಾಲಭೈರವನಿಗೆ ವಿಶೇಷವಾಗಿ 5 ದೀಪದ ಎಣ್ಣೆಯನ್ನ ಅಂದ್ರೆ 5 ಬತ್ತಿರುವ ದೀಪದಲ್ಲಿ ಎಣ್ಣೆಯನ್ನ ಹಾಕಿ ವಿಶೇಷವಾಗಿ ಅವನಿಗೆ ಪೂಜೆಯನ್ನ ಮಾಡಿ ಕುಂಬಳಕಾಯಿಂದ ದೀಪವನ್ನ ಹಚ್ಚಿಟ್ಟು ಅಷ್ಟಮಿಯ ದಿನ ಈ ಪ್ರಯೋಗವನ್ನ ಪ್ರಾರಂಭ ಮಾಡಬೇಕು. ಆಪ್ಷನಲ್ ಆಗಿ ನೀವು ದಶಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಮಂಗಳವಾರದ ದಿನವೂ ಕೂಡ ಈ ಪ್ರಯೋಗವನ್ನ ನೀವು ಮಾಡಬಹುದು. ಸಂಹಾರ ಭೈರವನ ಯಂತ್ರವನ್ನ ಸ್ಥಾಪಿಸಿ ಪೂಜೆ ಮಾಡುವಂಥದ್ದು. ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ, ಯಂತ್ರ ಎಲ್ಲ ಬರೆಯಕ್ಕೆ ಗೊತ್ತಿಲ್ಲ, ಆತರ ಬರ್ಕೊಡೋರು ಕೂಡ ನಮಗೆ ಸಿಗ್ತಾ ಇಲ್ಲ, ಬೇಡ, ಕೇವಲ ಮಂತ್ರ ಪಠನೆಯಿಂದ ಪೂಜಿಸುವಂಥದ್ದು. ಆ ಪೂಜಿಸಿದ 48 ದಿನಗಳ ನಂತರ ವಿಶೇಷವಾಗಿ ಸಂಹಾರ ಭೈರವ ಹೋಮವನ್ನ ಮಾಡಿಸುವಂಥದ್ದು. ಈ ಯಂತ್ರವನ್ನ ಬರೆದುವಂಥದ್ದು ಅಥವಾ ಅಷ್ಟಮಿ ದಿನ ಶುಚೀರ್ಭೂತರಾಗಿ ಸ್ನಾನಾದಿಗಳನ್ನ ಮುಗಿಸಿ ಕಾಲಭೈರವನಿಗೆ ಷೋಡಶೋಪಚಾರ ಧೂಪ ದೀಪ ನೈವೇದ್ಯಗಳನ್ನ ಅರ್ಪಿಸುವಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ಬಗೆ ಬಗೆಯ, ಇದು ಬಹಳ ಮುಖ್ಯ, ಒಂದೇ ರೀತಿ ಇದಲ್ಲ, ಬಗೆ ಬಗೆಯ ಸಿಹಿ ತಿಂಡಿಗಳನ್ನ ಕಾಲಭೈರವನಿಗೆ ಅರ್ಪಣೆಯನ್ನ ಮಾಡುವಂಥದ್ದು. ವಿಶೇಷವಾದ ಕಾಲಭೈರವನ ದೇವಸ್ಥಾನ, ಶುಚಿಯಾಗಿರುವಂತಹ ನಿಮ್ಮ ಗೃಹ, ವಿಶೇಷವಾದಂತಹ ನದಿ ದಡ, ಈ ಜಾಗದಲ್ಲಿ ಮಂತ್ರ ಪಠನೆಯನ್ನು ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಮತ್ತು ಈ ಪ್ರಯೋಗವನ್ನ ಒಳ್ಳೆ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು. ಇದು ಬಹಳ ಮುಖ್ಯ. ಯಾರಿಗೋ ಕೆಟ್ಟದ್ದಾಗ್ಲಿ, ಯಾರಿಗೋ ಇದಾಗ್ಲಿ ಅಂತ ಮಾಡಿದ್ರೆ ನಿಮ್ಗೆ ಕೆಟ್ಟದ್ದಾಗ್ಬಿಡುತ್ತೆ. ನಿಮ್ಮ ಪಾಡಿಗೆ ನೀವು ಇದ್ದೀರಿ, ನೀವು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀರಿ, ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀರಿ, ನಿಮ್ಮ ಮೇಲೆ ಯಾರೋ ಸತತವಾಗಿ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ, ಶತ್ರು ಬಾಧೆಗಳು ಜಾಸ್ತಿ ಆಗ್ತಾ ಇದೆ, ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಅಂದಾಗ ಇದನ್ನ ಮಾಡೋದ್ರಿಂದ ಆ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಇದನ್ನ ಮಂಗಳವಾರ, ಭಾನುವಾರ, ಅಷ್ಟಮಿ ದಿನ ಶುರು ಮಾಡಬೇಕು. 48 ದಿನಗಳ ಕಾಲ ಈ ಮಂತ್ರವನ್ನ ಜಪ ಮಾಡಬೇಕು. ಆ ಮಂತ್ರ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ. ಓಂ ಸಂ ಶ್ರೀಂ ಸಾಂ ರೀಂ ಸೀಂ ಹೈಂ ತಾಂತ್ರಿಕ ಷಟ್ಕರ್ಮಾನುಗ್ರಹಂ ದೇಹಿ ದೇಹಿ ಓಂ ಫಟ್ ಸ್ವಾಹ. ಓಂ ದಿಗಂಬರಾಯ ವಿದ್ಮಹೇ ತಂತ್ರ ಕ್ಷೇತ್ರಾಧೀಶಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್. ಈ 2 ಮಂತ್ರಗಳನ್ನ 48 ದಿನಗಳ ಕಾಲ 108 ಬಾರಿ ಜಪವನ್ನ ಮಾಡಬೇಕು. ನನಗೆ ಶಕ್ತಿ ಇಷ್ಟೇ ಇದೆ ಗುರುಗಳೇ, ನನಗೆ ಹೋಮ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ
ಇದನ್ನ 48 ದಿನಗಳ ಕಾಲ ಜಪವನ್ನ ಮಾಡಿ ತದನಂತರ ಕಾಲಭೈರವನಿಗೆ ಅಭಿಷೇಕಾದಿಗಳನ್ನ ಮಾಡಿಸಿ. ಇಲ್ಲ ನಮಗ್ ಶಕ್ತಿ ಇದೆ ಅಂತಂದ್ರೆ ಇದನ್ನ 48 ದಿನಗಳ ಕಾಲ ಮಾಡಿ ಭಾನುವಾರ ಮಂಗಳವಾರ ಅಷ್ಟಮಿ ದಿನ ಪ್ರಾರಂಭ ಮಾಡಬೇಕು. 48 ದಿನಗಳ ಮಾಡಿ ಮಂತ್ರವನ್ನ ಜಪ ಮಾಡಿ ಆ 48ನೇ ದಿನ ಹೋಮವನ್ನ ಮಾಡಿ. ಇದನ್ನ ಪ್ರತಿ ವರ್ಷ ಕೊನೆ ಪಕ್ಷ ಕಂಟಿನ್ಯೂಸ್ಲಿ 3 ವರ್ಷ ನೀವು ಮಾಡೋದ್ರಿಂದ ಸಕಲ ವಾಮಚಾರ ದೋಷಗಳು ನಿವಾರಣೆ ಆಗ್ತದೆ, ಪ್ರೇತ ಬಾಧೆ ನಿವಾರಣೆ ಆಗ್ತದೆ, ಶತ್ರು ಬಾಧೆ ನಿವಾರಣೆ ಆಗ್ತದೆ, ದೃಷ್ಟಿ ಬಾಧೆ ನಿವಾರಣೆ ಆಗ್ತದೆ. ಈ ಪ್ರಯೋಗವನ್ನ ಮಾಡುವಂಥದ್ದು ಕೊನೆಗೆ ಅರ್ಧಮಂಡಲಾಕೃತಿಯಲ್ಲಿ 24 ದಿನ ಕೂಡ ಮಾಡ್ಬೋದು. ಇಲ್ಲ ನನಗೆ ಶಕ್ತಿ ಇದೆಂದರೆ 48 ದಿನಗಳ ಕಾಲ ಮಾಡ್ಬೋದು. ಈ 48 ದಿನಗಳ ಕಾಲ ಹೋಮ ಆದ್ಮೇಲೆ ಅಷ್ಟು ಜನ ಬಡವರಿಗೆ ವೃದ್ಧರಿಗೆ ಊಟವನ್ನ ಭೋಜನವನ್ನ ಮಾಡಿಸುವಂತ ಕೆಲಸವನ್ನ ಮಾಡಿ ತದನಂತರ ನಿತ್ಯ ನಿಮ್ಮ ಕೆಲಸವನ್ನ ಮಾಡಿ ಪ್ರತಿ ಅಷ್ಟಮಿಗೆ ಕಾಲಭೈರವನ ದರ್ಶನವನ್ನು ಮಾಡ್ತಾ ಬನ್ನಿ. ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬಂದ್ರೆ ಯಾವುದೇ ಒಂದು ದೇವಸ್ಥಾನ, ಯಾವುದೇ ಒಂದು ಪೂಜೆ, ಯಾವುದೇ ಒಂದು ದಾನ ಯಾವತ್ತೋ ಒಂದು ದಿನ ಮಾಡಿದ ತಕ್ಷಣ ಅದು ರಿಸಲ್ಟ್ ಕೊಟ್ಬಿಡಲ್ಲ. ಪದೇ ಪದೇ ಅದನ್ನ ಮಾಡ್ತಾ ಇರೋದ್ರಿಂದ ಆ ದೇವತಾ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ. ಈ ಪ್ರಯೋಗವನ್ನು ಮಾಡಿ ಸಕಲ ವಾಮಾಚಾರ ದೃಷ್ಟಿದೋಷ ಶತ್ರುಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ನಿಮಗೂ ಕೂಡ ನನ್ನನ್ನು ಭೇಟಿ ಮಾಡಬೇಕು, ಜಾತಕಗಳನ್ನ ಪರಿಶೀಲನೆ ಮಾಡಬೇಕು. ವಿಶೇಷವಾಗಿ ಪೂಜೆ ಪುನಸ್ಕಾರ ಹೋಮ ಹವನ ಗೃಹ ಪ್ರವೇಶಾದಿಗಳನ್ನ ಶಂಕುಸ್ಥಾಪನೆ ಭೂಶುದ್ಧಿಗಳನ್ನ ಶಾಸ್ತ್ರೋಕ್ತವಾಗಿ ಮಾಡಿಸ್ಬೇಕು ಅಂದ್ರೆ ನಮ್ಮ ಸಂಸ್ಥೆಯನ್ನ ಭೇಟಿ ಮಾಡಿ ಅಂತ ಹೇಳ್ತಾ ನನ್ನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲಯ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯ